ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೋಸ್ಕರ ಶಿಕ್ಷಣ ಇಲಾಖೆ ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅದೇನಪ್ಪಾ ಅಂದ್ರೆ ಪ್ರತಿ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸ್ವಿಚ್ ಆಫ್ ಪ್ಲಾನ್, ಮೊಬೈಲ್ ಟಿವಿ ಸ್ವಿಚ್ ಆಫ್ ಮಾಡಿಸುವಂತೆ ಟಾಸ್ಕ್ ಅನ್ನು ಕೊಡಲಾಗಿದೆ. ಮೊಬೈಲ್ ಗೀಳಿನಿಂದ ವಿದ್ಯಾರ್ಥಿಗಳು ಓದಿನಿಂದ ದೂರ ಸರಿತಾ ಇದ್ದಾರೆ. ಓದಿನ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಈ ಸ್ವಿಚ್ ಆಫ್ ಟಾಸ್ಕ್ ಅನ್ನು ಕೊಡಲಾಗಿದೆ. ಪರೀಕ್ಷೆ ಹತ್ತಿರವಾಗ್ತಾ ಇದ್ದಂತೆ ಸ್ವಿಚ್ ಆಫ್ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮುಖ್ಯ ಶಿಕ್ಷಕರು ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಕರೆಯನ್ನ ಕೊಡಲಾಗಿದೆ. ಡಂಗೂರ ಬಾರಿಸುವ ಮೂಲಕ ಜಾಗೃತಿಯನ್ನು ಮೂಡಿಸುವಂತೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಹುಡುಗರು ಬಂದವ ಮನೆಗ ಯಾರು 7 ಗಂಟೆಲಿಂದ 9 ಗಂಟೆ ತನ ಮೊಬೈಲ್ ಟಿವಿ ಬಂದ್ ಮಾಡಬೇಕು. ಹುಡುಗರಿಗೆ ಓದ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆ ಹುಡುಗರು ಬಂದವ ಮನೆಗ ಯಾರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಶಿಕ್ಷಣ ಇಲಾಖೆಯ ಈ ಪ್ಲಾನ್ ಇದೆಯಲ್ಲ, ಸ್ವಿಚ್ ಆಫ್ ಪ್ಲಾನ್, ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುತ್ತೆ, ಜೊತೆಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇದಕ್ಕೆ ಅಂತ? ಮಧುಶ್ರೀ, ಕಳೆದ ಬಾರಿಯೇ ಎಸ್ಎಲ್ಸಿ ಫಲಿತಾಂಶ ಸಾಕಷ್ಟು ಬಾರಿ ಕುಸಿತ, ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿತ್ತು. ಹೀಗಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗಿತ್ತು. ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆನಾ ಅಥವಾ ಈ ವೆಬ್ಕಾಮ್ ವ್ಯವಸ್ಥೆಗಳು, ಪರೀಕ್ಷಾ ವಿಧಾನಗಳೇನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಸಾಕಷ್ಟು ಚರ್ಚೆಗಳು ಕೇಳಿಬಂದಿತ್ತು. ಸಿಎಂ ಖುದ್ದು ಸಿದ್ದರಾಮಯ್ಯ ಅವರು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ರು. ನೀವು ಕಳೆದ ಬಾರಿಗಿಂತ ಫಲಿತಾಂಶವನ್ನ 2026-27ನೇ ಸಾಲಿನಲ್ಲಿ 75% ಸಾಧಿಸಬೇಕು, ಕನಿಷ್ಠವಾಗಿ ಮಕ್ಕಳು ಉತ್ತಮವಾದಂತಹ ಫಲಿತಾಂಶವನ್ನು ಪಡಿಬೇಕು ಅನ್ನೋ ಸೂಚನೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈ ಬಾರಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದೆ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಮಕ್ಕಳು ಸುಧಾರಣೆಯ ಜೊತೆಗೆ ಮಕ್ಕಳ ಕಲಿಕೆಯ ಗುಣಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪರೀಕ್ಷಾ ವಿಧಾನಗಳ ಬದಲಾವಣೆ ಆಗಿರಬಹುದು, ಮಕ್ಕಳ ಪರೀಕ್ಷೆಗೆ ತಯಾರಿಗೆ ಸಂಬಂಧಪಟ್ಟಂತೆ ಉತ್ತೇಜನ ನೀಡುವಂತದ್ದಾಗಿರಬಹುದು, ಸ್ಪೆಷಲ್ ಕ್ಲಾಸ್ಗಳನ್ನ ಮಾಡುವಂಥದ್ದು, ಎಲ್ಲದರ ನಂತರ ಈಗ ಮತ್ತೊಂದು ಪ್ಲಾನ್ಗೆ ಕೈ ಹಾಕಿರುವಂತದ್ದು ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಮತ್ತು ಟಿವಿಯನ್ನ ಆಫ್ ಮಾಡುವಂಥದ್ದು. ಇದನ್ನ ಪೋಷಕರು ಕೈಗೊಳ್ಳಬೇಕು. ಮನೆಯಲ್ಲಿ ಮಕ್ಕಳಿಗೆ ಈ 2 ಗಂಟೆಗಳ ಕಾಲ ಓದಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ಕೊಡಬೇಕು. ಎಸ್ಎಲ್ಸಿ ಪರೀಕ್ಷೆ ಸುಧಾರಣೆಯನ್ನ ಮನದಲ್ಲಿಟ್ಟುಕೊಂಡು ಮಕ್ಕಳನ್ನ ಪರೀಕ್ಷೆಗೆ ತಯಾರಿಯನ್ನ ಮಾಡುವ ದೃಷ್ಟಿಕೋನದಿಂದ ಮಕ್ಕಳು ಮನೆಯಲ್ಲಿ ಟಿವಿ ಆಫ್ ಆಗಿದ್ರೆ, ತಂದೆ ತಾಯಿಗಳು ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ತೆಗೆದಿಟ್ಟಿದ್ರೆ ತಾವು ಕೂಡ ಅದರ ಬಗ್ಗೆ ಗಮನವನ್ನು ಕೊಡುವುದಿಲ್ಲ. ಜೊತೆಗೆ ಮನೆಯಲ್ಲಿರುವಂತಹ ಟಿವಿ ಆಫ್ ಆದಂತಹ ಸಂದರ್ಭದಲ್ಲಿ ಹೆಚ್ಚು ಓದಿನ ಕಡೆ ಗಮನವನ್ನು ಕೊಡ್ತಾರೆ. ಮತ್ತು ಯಾವ ಕಾರಣಕ್ಕಾಗಿ ನಮ್ಮ ತಂದೆ ತಾಯಿಗಳು ಮೊಬೈಲ್ ಅನ್ನ ತೆಗೆದಿಟ್ಟಿದ್ದಾರೆ, ಮೊಬೈಲ್ ಅನ್ನ ಆಫ್ ಮಾಡಿಟ್ಟಿದ್ದಾರೆ, ಟಿವಿಯನ್ನ ಸ್ವಿಚ್ ಆಫ್ ಮಾಡಿದ್ದಾರೆ, ಹಾಗಾದ್ರೆ ನಾವು ಈ 2 ಗಂಟೆಗಳ ಕಾಲ ಓದಬೇಕು ಅನ್ನುವಂಥ ವಿಚಾರ ಆಗಿರುವಂತದ್ದು. ಈ ಎಲ್ಲವೂ ಕೂಡ ಮಕ್ಕಳಿಗೂ ಕೂಡ ಮನದಟ್ಟಾಗುತ್ತೆ, ಪೋಷಕರಿಗೂ ಕೂಡ ಇದು ಒಂದು ಕೆಲಸ ಆಗುತ್ತೆ, ಟಾಸ್ಕ್ ಆಗಿರುತ್ತೆ. ಮಕ್ಕಳನ್ನು ಓದಿಸಬೇಕು ಈ ಸಮಯದಲ್ಲಿ ಅನ್ನುವಂತಹ ಒಂದು ಟೈಮ್ ಟೇಬಲ್ ತರ ಆಗಿರುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ರೀತಿಯಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ಶಿಕ್ಷಣ ಇಲಾಖೆ ಬಿಇಒ ಹಂತದಲ್ಲೇ ಈ ಸೂಚನೆ ಕೊಟ್ಟಿದೆ. ಅಧಿಕೃತವಾಗಿ ಹೀಗೆ ಮಾಡಿ ಅಂತ ಸೂಚನೆ ಕೊಟ್ಟಿಲ್ಲ. ಆದ್ರೆ ಎಲ್ಲಾ ಬಿಇಒಗಳು ಕೂಡ ಈ ರೀತಿಯಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಪೋಷಕರ ವಲಯದಲ್ಲೂ ಕೂಡ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಇದನ್ನ ಸ್ವಾಗತಿಸುತ್ತಿರುವಂತದ್ದು ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.